ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಪೆಷಲಾಗಿ ಮಾಡೋದು ಚಿಕನ್ ಸಾರು ಹುಡಿ ಹಾಕಿ ಮಾಡೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಓಕೆ, ನಾನು ಇವತ್ತು ಹುಡಿ ಸವಿತಾ ಬಫಾತ್ ಮಸಾಲ, ಇದು ತುಂಬ ರುಚಿ ಕೊಡ್ತದೆ. ಇದು ಮಸಾಲೆ ಪೌಡರು, ಇದರಿಂದ ನಾನು ಮಾಡೋದು. ಈ ಮಸಾಲ ಪೌಡರು ಎಲ್ಲ ಥರದ ಇವತ್ತು ನಾನು ಪದಾರ್ಥ ಮಾಡೋದು ಈ ಮಸಾಲೆಯಿಂದ. ಸವಿತಾ ಬಫಾತ್ ಮಸಾಲ, ಇದು ಎಲ್ಲ ಥರ ಮಾಂಸಕ್ಕೆ ಆಗ್ತದೆ. ಇದು ತುಂಬ ಒಳ್ಳೆ ರುಚಿ ಇದರದ್ದು ಮಸಾಲ ಪೌಡರ್. ಅದಕ್ಕೆ ನಾನು ಸಂಡೇ ಬರುವಾಗ ಒಮ್ಮೊಮ್ಮೆ ಇದರಲ್ಲೇ ಅರ್ಜೆಂಟ್ ಬೇಗ ಆಗ್ತದಲ್ಲ ಮಸಾಲ ಹಾಕಿ ನಾನು ಪದಾರ್ಥ ಮಾಡೋದು. ಇದು 3/4 ಕಿಲೋ ಚಿಕನ್ ಉಂಟು ಇದರಲ್ಲಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ದೊಡ್ಡ ಈರುಳ್ಳಿ ಮತ್ತು ಕರಿಬೇವು, 2 ಟೊಮೆಟೊ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗರಂ ಮಸಾಲ ಪೌಡರ್ 1 ಸಣ್ಣ ಟೀ ಸ್ಪೂನ್, ಸ್ವಲ್ಪ ಅರಸಿನ ಹುಡಿ ಮತ್ತು 3 ಟೇಬಲ್ ಸ್ಪೂನ್ ಇದೆ ಬಫಾತ್ ಮಸಾಲ ಪೌಡರ್ ಮತ್ತು ಒಂದು ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಬಾಣಲಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೋಣ ಮತ್ತು ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ಇದಕ್ಕೆ ಮಿಕ್ಸು. ಇದಕ್ಕೆ ಒಂದು ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕುವ. ಇದಕ್ಕೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕುವ. ನಿಮಗೆ ಬೇಕಾದರೆ ಬೇರೆ ಎಣ್ಣೆ ಕೂಡ ಯೂಸ್ ಮಾಡಬಹುದು. ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು. ಇದಕ್ಕೆ ಈಗ ಕಟ್ ಮಾಡಿಟ್ಟ ಟೊಮೆಟೊನ ಹಾಕಿ ಇದಕ್ಕೆ ಈಗ ಈ ಚಿಕನನ್ನು ಹಾಕುವ. ಈಗ ಸವಿತಾ ಪೌಡರ್ ಮತ್ತು ಅರಸಿನ ಹುಡಿ ಮತ್ತು ಗರಂ ಮಸಾಲ ಪೌಡರ್ ಇದನ್ನು ಹಾಕುವ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವ. ಇನ್ನು ಚೆನ್ನಾಗಿ ಇದನ್ನು ಬೇಯಿಸುವ. ಇದಕ್ಕೆ ಅರ್ಧ
ಲಿಂಬೆ ರಸವನ್ನು ಇದಕ್ಕೆ ಹಾಕುವ. ಮತ್ತು ಉಪ್ಪು ಕೂಡ ರುಚಿಗೆ ತಕ್ಕ ಉಪ್ಪನ್ನು ಹಾಕುವ. ಈಗ ನಮ್ಮ ಚಿಕನ್ ಸಾರು ರೆಡಿಯಾಗಿದೆ. ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಈ ಸಾರನ್ನು ನೀವು ಕೂಡ ಮಾಡಿ ಮತ್ತು ಇದರ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.